ನಮಗೆ ಫಿಯರ್ ಇದ್ದರೂ ಸರಿ, ಯಾವ ರೀತಿಯ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗಿದ್ರೂ ಸರಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳೋವಾಗ ಅದು ಬೇಗನೆ ಕ್ಯೂರ್ ಆಗಿಬಿಡುತ್ತೆ. ನೀವು ಕ್ಯೂರ್ ಆಗಬೇಕು ಅಂತ ಬಿಲೀವ್ ಮಾಡಿ, ನೀವು ಕ್ಯೂರ್ ಆಗಿರೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಲಗೋಕ್ಕೆ ಮುಂಚೆ ನಿಮ್ಮ ಪ್ರಾಬ್ಲಮ್ನ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಶೇರ್ ಮಾಡಿ. ಖಂಡಿತ ಅದು ನಡೆಯುತ್ತೆ. ಸೊ ಈ ಚಾಪ್ಟರಲ್ಲಿ ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂದರೆ, ನಂಬರ್ 1, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿಯಾದ ಡೈರೆಕ್ಷನ್ನ ತೋರಿಸಿ. ನಿಮ್ಮ ಮೈಂಡ್ ಬಾಡಿ ಎರಡನ್ನು ಹೀಲ್ ಮಾಡಿ. ನಂಬರ್ 2, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ನಿಮಗೆ ಇರೋ ಡಿಸೈರ್ಸ್ನ ಹೇಳಿ. ನಂಬರ್ 3, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಖಂಡಿತ ನಿಮ್ಮ ಡಿಸೈರ್ಸ್ನ ನಡೆಸಿ ತೋರಿಸುತ್ತೆ ಅಂತ ಬಿಲೀವ್ ಮಾಡಿ. ನಂಬರ್ 4, ಈ ಕಾಯಿಲೆ ನನ್ನ ಹರ್ಟ್ ಮಾಡುತ್ತೆ, ನನ್ನ ಸಾಯಿಸುತ್ತೆ ಅಂತ ಸ್ಟುಪಿಡಾಗಿ ಬಿಲೀವ್ ಮಾಡಬೇಡಿ. ಪರ್ಫೆಕ್ಟ್ ಹೆಲ್ತ್, ವೆಲ್ತ್, ಪೀಸ್ ಇದೆಲ್ಲ ಸಿಗುತ್ತೆ ಅಂತ ನಂಬಿ. ನಂಬರ್ 5, ನಮ್ಮ ಹೀಲಿಂಗ್ ಪವರ್ ನಮ್ಮೊಳಗೆ ಇದೆ ಅನ್ನೋದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನಂಬರ್ 7, ನಿಮಗೋಸ್ಕರ ಆ್ಯಂಡ್ ನಿಮಗೆ ಇಷ್ಟ ಆದವ್ರಿಗೋಸ್ಕರ ಆ್ಯಂಡ್ ನಿಮ್ಮ ಸುತ್ತ ಇರೋರಿಗೋಸ್ಕರ ಯಾವಾಗಲೂ ಪ್ರೇ ಮಾಡಿ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ನೋಡೋಣ. ಜಾದವ್ ಪಯಂಗ್ ಅನ್ನೋರು 60 ವರ್ಷದ ಫಾರ್ಮರ್. ಒಂದು ದೊಡ್ಡ ಫಾರೆಸ್ಟ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ? ಜಾದವ್ ಪಯಂಗ್ ನಾರ್ತ್ ಇಂಡಿಯಾಗೆ ಸೇರಿದವರು. ಕೆಲವು ದಿನಗಳಿಂದ ತನ್ನ ಮನೆ ಹತ್ರ ಮರಗಳೆಲ್ಲ ನಾಶ ಆಗ್ತಿರೋದನ್ನ ನೋಡ್ತಾರೆ. ರಿವರ್ ಫುಲ್ಲು ಫ್ಲಡ್ ಥರ ಹರಿತಿದೆ. ಅನಿಮಲ್ಸ್ ಎಲ್ಲ ತೇಲೋಕ್ಕೆ ಶುರು ಆಯಿತು. ಆ ನೆಲನೇ ಕಣ್ಮರೆ ಆಗೋಗಿದೆ. ಆವಾಗಲೇ ಜಾದವ್ ಡಿಫಾರೆಸ್ಟೇಷನ್ ನಡೀತಿದೆ ಅಂತ ರಿಯಲೈಸ್ ಆಗ್ತಾರೆ. ತುಂಬ ಗಾಬರಿ ಆಗದೆ ಒಂದು ಸಿಂಪಲ್ ಡಿಸಿಷನ್ ತಗೊಳ್ತಾರೆ. ಡೈಲಿ ತನ್ನ ಮನೆಯಲ್ಲಿರೋ ಗಿಡಗಳನ್ನ ಕಟ್ ಮಾಡಿ 20 ಮಿನಿಟ್ಸ್ ನಡ್ಕೊಂಡೋಗಿ ಬೋಟಲ್ಲಿ ಆ ರಿವರ್ನ ಕ್ರಾಸ್ ಮಾಡಿ ಒಂದು ನೆಲನ ರೀಚ್ ಆಗ್ತಾರೆ. ಅಲ್ಲಿಂದ 2 ಅವರ್ಸ್ ನಡೀತಾರೆ. ಅಲ್ಲಿ ಅವರು ಗಿಡಗಳನ್ನ ನೆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೈಲಿ ಇದೇ ರೀತಿ ನಡ್ಕೊಂಡೋಗಿ ಆ ಪ್ಲೇಸಲ್ಲಿ ಗಿಡಗಳನ್ನ ನೆಡ್ತಾರೆ. ವರ್ಷದಲ್ಲಿ 3 ತಿಂಗಳು ಇದೇ ಕೆಲಸನ ಮಾಡ್ತಾರೆ. ಸುಮಾರು 40 ವರ್ಷಗಳಾದಮೇಲೆ ಅವರು ನೆಟ್ಟಿರೋ ಗಿಡಗಳೆಲ್ಲ ಬೆಳೆದು ಒಂದು ಕಾಡಾಗಿ ಬದಲಾಗಿದೆ. ಅವರ ಆ ಫಾರೆಸ್ಟ್ 550 ಹೆಕ್ಟೇರ್ಸ್ ಇರುತ್ತೆ. ಈ ಫಾರೆಸ್ಟ್ ನ್ಯೂಯಾರ್ಕಲ್ಲಿರೋ ಸೆಂಟ್ರಲ್ ಫಾರೆಸ್ಟ್ಗಿಂತ ತುಂಬ ದೊಡ್ಡ ಫಾರೆಸ್ಟ್. ನಂತರ ಆ ಫಾರೆಸ್ಟಲ್ಲಿ ಪ್ಲ್ಯಾಂಟ್ಸ್, ಅನಿಮಲ್ಸ್, ಬೇರೆ ಕ್ರಿಯೇಚರ್ಸ್ ಎಲ್ಲ ಅಲ್ಲಿ ಬದುಕೋಕ್ಕೆ ಶುರು ಮಾಡಿದ್ದಾವೆ. ಅದೇ ಫಾರೆಸ್ಟಲ್ಲೇ ಅವರು ಫಾರ್ಮಿಂಗ್ ಮಾಡಿಕೊಂಡು ತನ್ನ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದ್ದಾರೆ. ಅವರ ಬಗ್ಗೆ ಗೊತ್ತಿರೋ ಎಲ್ಲರೂ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರೆಸಿಡೆಂಟ್ ಕೈಯಲ್ಲಿ ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ಜಾದವ್ನ ಆ ಏರಿಯಾದಲ್ಲಿರೋ ಜನರು ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ನೇಚರ್ಗೆ ಇವರು ಮಾಡಿರೋ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ನಿಮಗೆ ಪ್ಲ್ಯಾಂಟ್ಸ್ ಆ್ಯಂಡ್ ನೇಚರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ತುಂಬ ಗಿಡಗಳನ್ನ ಬೆಳೆಸಿ.